ಓಂ ಯಸ್ಯೇಮೇ ಹಿಮವಂತೋ ಮಹಿತ್ವಾ ಯಸ್ಯ ಸಮುದ್ರಂ ರಸಯಾ ಸಹಾಹುಃ ಯಸ್ಯೇಮಾಃ ಪ್ರದಿಶೋ ಯಸ್ಯ ಬಾಹು ಕಸ್ಮೈ ದೇವಾಯ ಹವಿಷಾ ವಿಧೇಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರು, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸಿಂಹರಾಶಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಗುರುಬಲ ಅನ್ನುವಂಥದ್ದು ಸುಮಾರು 11 ತಿಂಗಳಿಂದ ಸಿಂಹರಾಶಿಯವರಿಗೆ ಉತ್ತಮವಾದ ಫಲವನ್ನು ಕೊಡ್ತಾ ಬಂದಿದೆ. ಇನ್ನು ಕೇವಲ 1 ತಿಂಗಳು ಮಾತ್ರ ಬಾಕಿ ಇದೆ. ಅದೇ ಈ ಮೇ ತಿಂಗಳ ಮಾಸ ಭವಿಷ್ಯದ ಫಲ. ಮೇ ತಿಂಗಳಲ್ಲಿ ಗುರು ನಿಮಗೆ ತುಂಬಾ ಪ್ರಶಸ್ತವಾಗಿರ್ತಾರೆ, ತುಂಬಾ ಸ್ಟ್ರಾಂಗ್ ಪ್ಲೇಸ್ ಅಲ್ಲಿ ಇರ್ತಾರೆ. 11ನೇ ಮನೆ ಲಾಭಸ್ಥಾನ. ಸರಿ, ಲಾಭಸ್ಥಾನದಲ್ಲಿರ್ತಕ್ಕಂತಹ ಗುರು ಈ 1 ತಿಂಗಳು ಯಥೇಚ್ಛವಾದಂಥ ಫಲವನ್ನು ನಿಮ್ಗೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಈ ಮೇ ತಿಂಗಳಲ್ಲಿ ನೀವೇನೇ ಮಾಡಬೇಕಾದ್ರೂ ಕೂಡ ಧೈರ್ಯವಾಗಿ 1 ಹೆಜ್ಜೆ ಇಡೋ ಜಾಗದಲ್ಲಿ 4-5 ಹೆಜ್ಜೆಯನ್ನು ಮುಂದೆ ಇಟ್ಟು ಸ್ವಲ್ಪ ಸ್ಪೀಡಪ್ ಮಾಡಿಕೊಂಡು ಡಿಸಿಷನ್ಸ್ ಅನ್ನ ತಗೊಳ್ಳಿ. ಮೇ 30 ತಾರೀಕು ಅಂದ್ರೆ ಮೇ ತಿಂಗಳು ಎಂಡ್ ಆಗೋವರೆಗೂ ನಿಮಗೆ ಗುರುವಿನ ಸಪೋರ್ಟ್ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಅವರ ಅದೃಷ್ಟ ಸ್ಥಾನಾಧಿಪತಿ ಹಾಗೂ ಪೂರ್ವ ಪುಣ್ಯ ಸ್ಥಾನಾಧಿಪತಿ. ಯಾವಾಗ ಗುರು ಲಾಭಸ್ಥಾನದಲ್ಲಿ ಇರ್ತಾರೋ ಗುರು ಧನಕಾರಕ, ಸಂತಾನಕಾರಕ. ಹಾಗಾಗಿ ನಿಮ್ಮ ಮನೆಯಲ್ಲಿ ಸಂತಾನ ಅಪೇಕ್ಷಿತ ದಂಪತಿಗಳು ಯಾರಾದರೂ ಇದ್ರೆ ಶುಭ ಫಲ ಪ್ರಯತ್ನ ಪಡಿ, ಖಂಡಿತ ಅನುಕೂಲ ಆಗುತ್ತೆ. ಅದು ಒಂದಾದ್ರೆ, ಎರಡನೇದು ಶುಭ ಕಾರ್ಯಕ್ಕೆ ಗುರು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಗುರು ಬಲ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಶುಭ ಕಾರ್ಯ ನಡೆಯೋದ್ರಲ್ಲಿ ನಿಮಗೆ ವಿಫಲ ಇಲ್ಲ, ಒಳ್ಳೆ ಸಫಲತೆ ಇದೆ ಅಂತ ಹೇಳ್ಬೋದು. ಅದಕ್ಕೂ ಪ್ರಯತ್ನ ಪಡ್ಬೋದು. ಅದು ಬಿಟ್ರೆ ಧನಕಾರಕ ಅಂದ್ರೆ ಹಣವನ್ನ ಸಂಪಾದಿಸುವಂಥದ್ದು ಅಥವಾ ಹಣದ ಮೂಲವನ್ನ ಭದ್ರಪಡಿಸುವಂತಹ 1 ತಿಂಗಳು ಈ ಮೇ ತಿಂಗಳಾಗುತ್ತೆ. ಗುರುಗ್ರಹ 1 ಸರಿ ಇದ್ಬಿಟ್ರೆ ಸಾಕ, ಬೇರೆ ಗ್ರಹಗಳು ಬೇಕಲ್ಲ. ಬೇರೆ ಗ್ರಹಗಳ ಅನುಕೂಲಗಳು ಈ ತಿಂಗಳು ತುಂಬಾ ಚೆನ್ನಾಗಿದೆ ನಿಮಗೆ ಸಿಂಹರಾಶಿಯವರಿಗೆ. ಈಗ ಗುರು ಅಂತೂ ಯಾವುದೂ ಪರಿಹಾರ ಬೇಡ, ಯಾಕಂದ್ರೆ ಮೇ ತಿಂಗಳು ತುಂಬಾ ಚೆನ್ನಾಗಿದೆ. 12 ತಿಂಗಳು ಗುರು ಬಲದಲ್ಲಿ, 11 ತಿಂಗಳು ಮುಗಿಸಿದ್ರೆ ಇದು ಕೊನೆಯ ತಿಂಗಳು. ಅದನ್ನು ಎಚ್ಚರವಾಗಿಟ್ಕೊಂಡು ಸ್ವಲ್ಪ ಫಿನಾನ್ಷಿಯಲ್ ಕ್ರೈಸಿಸ್ ಆಗದೆ ಇದ್ದಂಗೆ ಮುಂದಕ್ಕೆ ಫಿನಾನ್ಷಿಯಲ್ ಅಕ್ಯುಮುಲೇಷನ್ ಮಾಡ್ಕೊಳ್ಳಿ. ಅಂದರೆ ದುಡ್ಡನ್ನು ಸೇರಿಸಿಟ್ಕೊಳ್ಳಿ, ಸಂಗ್ರಹ ಮಾಡಿಟ್ಕೊಳ್ಳಿ. ಯಾವತ್ತು ನಾವು ನಾಳೆಗೋಸ್ಕರ ಯೋಚನೆ ಮಾಡಬೇಕು. ಯಾಕಂದ್ರೆ ನಾವು ಯಾರು ಕೂಡ ನಿರ್ಗತಿಕರಲ್ಲ, ಸಿಂಗಲ್ ಪರ್ಸನ್ಸ್ ಅಲ್ಲ. ಭಾರತೀಯರೆಲ್ಲ ಕುಟುಂಬದ ಒಂದು ಜೀವನವನ್ನು ನಡೆಸ್ತಕ್ಕಂಥವ್ರು. ಅಫ್ಕೋರ್ಸ್ ಪ್ರಪಂಚದಲ್ಲಿ ಎಲ್ಲರೂ ಹಾಗೇನೆ, ಬಟ್ ಸಂಪ್ರದಾಯ, ಸನಾತನ ಹಿಂದೂ ಧರ್ಮ ಅಂತ ನೋಡಿದಾಗ ನಮಗೆ ಕುಟುಂಬಕ್ಕೆ ಬಹಳ ಮಹತ್ವ ಕೊಡೋದ್ರಿಂದ ಕುಟುಂಬದ ವೃದ್ಧಿಗೋಸ್ಕರ ನಾಳೆ, ನಾಳಿದ್ದು, ಬರೋ ತಿಂಗಳು, ಬರೋ ವರ್ಷ, 10 ವರ್ಷ ಈ ಥರದಕ್ಕೆ ಅನುಕೂಲ ಆಗೋದಕ್ಕೆ ದುಡ್ಡನ್ನು ನಾವು ಸಂಗ್ರಹ ಮಾಡಿಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ. ಅದರಲ್ಲೂ ಮನೆ ಯಜಮಾನ ಮತ್ತು ಯಜಮಾನಿಗೆ ಇದು ಬಹಳ ಕರ್ತವ್ಯ. ಸರಿ, ಹಾಗಾದ್ರೆ 11ನೇ ತಾರೀಕು, ಮೇ 11ನೇ ತಾರೀಕು ಕುಜ ಬಂದು ನಿಮಗೆ ಅಷ್ಟಮ ಸ್ಥಾನದಿಂದ ನವಮ ಸ್ಥಾನಕ್ಕೆ ಬರ್ತಾರೆ, ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಕುಜ ಭಾಗ್ಯಸ್ಥಾನಕ್ಕೆ ಬಂದ್ರೆ ಬಹಳ ವಿಶೇಷವಾದ ಫಲ. ಯಾಕೆಂದ್ರೆ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಸೂರ್ಯನಿಗೆ ಕುಜ ಮಿತ್ರನಾಗ್ತಾನೆ. ಹಾಗಾಗಿ ಸಿಂಹರಾಶಿಯವರಿಗೆ ಭಾಗ್ಯಸ್ಥಾನಕ್ಕೆ ಬರುವಂತಹ ಕುಜನಿಂದ ತುಂಬಾ ಅನುಕೂಲ. ಅಂದ್ರೆ 11ನೇ ತಾರೀಕು ಮೇಯಿಂದ ಹಿಡಿದು ನಿಮಗೆ ಒಂದು 20-21 ದಿನಗಳ ಕಾಲ ಬಹಳ ವಿಶೇಷವಾದಂಥ ದಿನಗಳು ಪ್ರಾಪ್ತಿಯಾಗುತ್ತೆ. ಕುಜನ ಸಂಬಂಧಪಟ್ಟಂತ ಪೋರ್ಟ್ಫೋಲಿಯೋಸ್ ಏನಂದ್ರೆ ಭೂಮಿ ಮತ್ತೆ ಸೈಟು, ಮನೆ ಕಟ್ಟಿಸುವಂಥದ್ದು, ಮನೆ ಖರೀದಿ ಮಾಡುವಂಥದ್ದು, ವ್ಯವಸಾಯದ ಭೂಮಿ, ವ್ಯವಸಾಯ ಮಾಡೋ ರೈತರಿಗೆ, ರಿಯಲ್ ಎಸ್ಟೇಟ್ ಮಾಡೋಂಥ ಬಿಸ್ನೆಸ್ ಮಾಡೋರಿಗೆ, ಇತ್ಯಾದಿ ಇತ್ಯಾದಿ ಎಕ್ಸೆಟ್ರಾ. ಇನ್ನು ಹೇಳ್ಕೊಂಡ್ರೆ ಲಿಸ್ಟ್ ದೊಡ್ಡದಾಗಿರುತ್ತೆ. ಇಂಥವ್ರಿಗೆಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ. ಕಾರಣ ಒಂದ್ ಕಡೆ ಗುರುಬಲ, ಇನ್ನೊಂದ್ ಕಡೆ ಕುಜನ ಬಲ. 9ನೇ ಮನೆ ಕುಜ ಇದ್ರೆ ಏನ್ ಫಲ ಆಗುತ್ತೆ? ಅದೃಷ್ಟ ಭಾಗ್ಯ ಅಂತ ಹೇಳ್ತೀವಿ. ಅದೃಷ್ಟಗಳನ್ನ ಹೊಂದುವಂಥದ್ದು, ಭಾಗ್ಯಗಳನ್ನ ಹೊಂದುವಂಥದ್ದು. ಇದ್ರ ಜೊತೆಗೆ ದೈವ ಆಶೀರ್ವಾದ ಇವೆಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಮತ್ತೆ ಶುಭ ಸ್ಥಾನದಲ್ಲಿದ್ದಾರೆ ಅಂತಂದ್ರೆ ಇದ್ದಾರೆ, ಅವ್ರ ಸ್ವಕ್ಷೇತ್ರದಲ್ಲೇ ಸ್ವಂತ ಮನೆಗಳಿರೋದ್ರಿಂದ ಶುಭ ಫಲವೇ, ಅದೃಷ್ಟಶಾಲಿಗಳಾಗ್ತೀರಾ. ಜೊತೆಗೆ ಅದೃಷ್ಟದ ಜೊತೆಗೆ ನಿಮಗೆ ಸಹಕಾರ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ. ಅದನ್ನು ತುಂಬಾ ಯುಟಿಲೈಸ್ ಮಾಡ್ಕೋಬೇಕು. ನವಮಾಧಿಪತಿ ಸ್ವಕ್ಷೇತ್ರದಲ್ಲಿದ್ರೆ ಇನ್ನೂ ವಿಶೇಷ ಫಲ. ಮಿತ್ರ ಕ್ಷೇತ್ರದಲ್ಲಿದ್ರೆ, ಮೂಲ ತ್ರಿಕೋಣದಲ್ಲಿದ್ರೆ, ಉಚ್ಚ ರಾಶಿ ಆದ್ರೆ ಏನೇ ಇದ್ರೂ ಕೂಡ ಧರ್ಮಗುಣ ಹೆಚ್ಚಾಗುತ್ತೆ. ತಂದೆಗೆ ಕೀರ್ತಿ ಬರುವಂಥದ್ದು, ಇವೆಲ್ಲ ಲಾಭ ಪ್ರಾಪ್ತಿಯಾಗಿ ಸುಖವಂತರಾಗಿ ರಾಜಯೋಗಕಾರಕವಾಗುತ್ತೆ. ಜೊತೆಗೆ ಗ್ರಹಗಳ ಸ್ಥಾನ ಬಲ ಅನುಸರಿಸಿ ಯೋಗದ ಪ್ರಮಾಣವನ್ನ ಅರಿಯಬೇಕು. ಗ್ರಹದ ಸ್ಥಾನ ಅಂದ್ರೆ ಕುಜ ತನ್ನ ಸ್ವಕ್ಷೇತ್ರದಲ್ಲಿದ್ದಾರೆ. ಸ್ವಕ್ಷೇತ್ರದಲ್ಲಿದ್ರೆ 80% ಸ್ಟ್ರಾಂಗ್ ಆಗಿರ್ತಾರೆ. ಮೇಲಾಗಿ ಭಾಗ್ಯಸ್ಥಾನ ಆದ್ರಿಂದ ತ್ರಿಕೋಣಗಳಲ್ಲಿ ಬರುತ್ತೆ, ಲಗ್ನ ಪಂಚಮ ಭಾಗ್ಯಸ್ಥಾನದಲ್ಲಿ ಬರೋದ್ರಿಂದ ಕುಜನಿಂದ ಯಥೇಚ್ಛವಾದ ಫಲ. ಕುಜ ನಮಗೆ ಸುಖ ಸ್ಥಾನಾಧಿಪತಿ. ಹಾಗಾಗಿ ಸುಖವನ್ನ ಕೊಡ್ತಾನೆ, ವಾಹನವನ್ನು ಕೊಡ್ತಾನೆ, ತಾಯಿಯ ಒಂದು ಆಶೀರ್ವಾದವನ್ನು ಕೊಡ್ತಾನೆ, ಭಾಗ್ಯಗಳನ್ನು ಉತ್ಪತ್ತಿ ಮಾಡ್ತಾನೆ.
ಎಲ್ಲವನ್ನ ಉತ್ಪತ್ತಿ ಮಾಡೋದ್ರಿಂದ ಕುಜ ನಿಮಗೆ ಸಪೋರ್ಟಿವ್ ಆಗಿದೆ. ಸಿಂಹ ರಾಶಿಯವರಿಗೆ ಈ ಮೇ ತಿಂಗಳು ಕುಜ ಮತ್ತೆ ಗುರು ಸೂಪರ್. ಇನ್ನು 14ನೇ ತಾರೀಕು ಒಂದು ವಿಚಿತ್ರವಾದಂಥ ವಿಸ್ಮಯ ನಡೆಯುತ್ತೆ ಸಿಂಹ ರಾಶಿಯವರಿಗೆ. ಏನಪ್ಪಾ ಅಂತಂದ್ರೆ ಸಿಂಹ ರಾಶಿಗೆ ಅಂತಲ್ಲ ಎಲ್ಲ ರಾಶಿಯವರಿಗೂ ಇದೆ, ಬಟ್ ಸಿಂಹ ರಾಶಿಯವರಿಗೆ ದಶಮ ಸ್ಥಾನ ಲಾಭಸ್ಥಾನ ಅದು ಕೌಂಟ್ ಆಗುತ್ತೆ. ಏನಂತಂದ್ರೆ ಬುಧ ಬಂದು ನಿಮಗೆ ದಶಮ ಸ್ಥಾನಕ್ಕೆ ಬರ್ತಾರೆ, ಶುಕ್ರ ಬಂದು ಏಕಾದಶ ಸ್ಥಾನಕ್ಕೆ ಬರ್ತಾರೆ. ಅಂದ್ರೆ ಬುಧನ ಮನೆಗೆ ಶುಕ್ರ, ಶುಕ್ರನ ಮನೆಗೆ ಬುಧ, ಒಬ್ರಿಗೊಬ್ರು ತಮ್ಮ ಮನೆಗಳನ್ನು ಬದಲಾವಣೆ ಮಾಡಿಕೊಂಡು ಇಂಟರ್ಚೇಂಜ್ ಆಗಿ ಪರಿವರ್ತನಾ ಯೋಗವನ್ನು ಉತ್ಪತ್ತಿ ಮಾಡ್ತಾರೆ. ತನ್ಮೂಲಕ ದಶಮ ಸ್ಥಾನಾಧಿಪತಿ ದಶಮದಲ್ಲಿ, ಏಕಾದಶ ಸ್ಥಾನಾಧಿಪತಿ ಏಕಾದಶದಲ್ಲಿದ್ದು ಲಾಭಗಳನ್ನ ಕರ್ಮಗಳನ್ನ ಯಥೇಚ್ಛವಾಗಿ ಕೊಡ್ತಾರೆ. ಹಾಗಾಗಿ ಸಿಂಹರಾಶಿಯವರಿಗೆ ಶುಕ್ರನ ಸಂಬಂಧಪಟ್ಟಂತ ವಿಚಾರಗಳಲ್ಲೂ ಕೂಡ ಸಕ್ಸಸ್ ಇದೆ, ಬುಧನ ಸಂಬಂಧಪಟ್ಟಂತ ವಿಚಾರದಲ್ಲೂ ಸಕ್ಸಸ್ ಇದೆ. ವಿದ್ಯೆ ಆಗ್ಬೋದು, ವ್ಯಾಪಾರ ಆಗ್ಬೋದು, ಬುದ್ಧಿ ಆಗ್ಬೋದು, ಅಥವಾ ನಿಮ್ಮ ಮಾತಿನಿಂದ ಸಂಪಾದನೆ ಮಾಡುವಂಥವ್ರು ಆಗ್ಬೋದು, ಅಥವಾ ಶುಕ್ರ ಅಂದದಿಂದ ಸಂಪಾದನೆ ಮಾಡುವಂಥವ್ರು ಆಗ್ಬೋದು. ಈ ಥರದ್ದೆಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಎಕ್ಸಾಂಪಲ್ ಒಂದು ಇಂಟೀರಿಯರ್ ಬಿಸ್ನೆಸ್ ಮಾಡುವಂಥವ್ರು, ಅಥವಾ ಬ್ಯೂಟಿ ಪಾರ್ಲರ್ ಇಟ್ಕೊಂಡಿರ್ತಕ್ಕಂಥವ್ರು, ಫ್ಯಾಷನ್ ಡಿಸೈನಿಂಗ್ ಮಾಡುವಂಥವ್ರು, ಸಿನಿಮಾ ನಟ ನಟಿಯರು, ಸಂಗೀತ ವಿದ್ವಾಂಸರು ಇತ್ಯಾದಿಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಬುಧನು ಸ್ಟ್ರಾಂಗ್ ಆಗಿರೋದ್ರಿಂದ ವ್ಯಾಪಾರ ಇತ್ಯಾದಿಗಳಲ್ಲೂ ಕೂಡ ಅಭಿವೃದ್ಧಿ, ನೂತನ ವ್ಯಾಪಾರಕ್ಕೆ ಈ ಮೇ ತಿಂಗಳು ಅದ್ಭುತವಾದಂಥ ಸಂದರ್ಭ. ಯುಟಿಲೈಸ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಭಿವೃದ್ಧಿಯನ್ನು ನೀವು ಕಾಣ್ತೀರಾ. ಅದಂತೂ ಸತ್ಯ. ಬಹಳ ವಿಶೇಷವಾದಂಥ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಸರಿ, ಇನ್ನ ಕೇತು ನಿಮ್ಮ ಜಾತಕದಲ್ಲಿ ಎಲ್ಲೇ ಇರಲಿ, ಗೋಚಾರದಲ್ಲಂತೂ ನಿಮ್ಮ ರಾಶಿಯಲ್ಲಿದ್ದಾರೆ, ಸಿಂಹ ರಾಶಿಯಲ್ಲೇ ಕೇತು ಇದ್ದಾರೆ, ಸಪ್ತಮದಲ್ಲಿ ರಾಹು ಇದ್ದಾರೆ. ಹಾಗಾಗಿ ಸಪ್ತಮದಲ್ಲಿ ರಾಹು ಇದ್ರೆ ಸ್ವಲ್ಪ ಏನಾಗುತ್ತೆ ಅಂತಂದ್ರೆ ನಿಮ್ಮ ಜೊತೆಗಿರೋರೇ ನಿಮಗೆ ಒಂದು ಸ್ವಲ್ಪ ಕಿರಿಕಿರಿ ಉಂಟು ಮಾಡುವಂಥದ್ದು, ನಿಮ್ಮನ್ನ ಡಿಗ್ರೇಡ್ ಮಾಡುವಂಥದ್ದು, ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡುವಂಥದ್ದು, ದೇಹದ ಆರೋಗ್ಯ ಚೆನ್ನಾಗಿದ್ರು ಕೂಡ ಮಾನಸಿಕ ಆರೋಗ್ಯವನ್ನ ಕೆಡಿಸ್ಕೋತೀರಾ. ಹಾಗಾಗಿ ಯಾವುದೂ ಹೆಚ್ಚು ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಧೈರ್ಯ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟು. ಆ ಧೈರ್ಯವನ್ನು ಕಾಪಾಡ್ಕೊಳ್ಳಿ. ಧೈರ್ಯದಿಂದನೇ ನಿಮ್ಗೆ ಸಕ್ಸಸ್ ಆಗ್ತೀರಾ. ಅದು ಸಂತೋಷವಾದಂಥ ಒಂದು ಅಂತ್ಯಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅದು ಕೂಡ ಬಹಳ ಪ್ಲಸ್ ಪಾಯಿಂಟ್ ಆಗಿ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರ್ಬೋದು, ಭಗವಂತನ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ. ಸರಿ, ಹಾಗಾದ್ರೆ ಈಗ ಶನಿ ಪ್ರಭಾವ ಅನ್ನುವಂಥದ್ದು ಬಹಳ ಮುಖ್ಯ. ಸಿಂಹರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದು, ಅಷ್ಟಮ ಸ್ಥಾನ ಅನ್ನುವಂಥದ್ದು ನಿಮಗೆ ಕೆಟ್ಟ ಸ್ಥಾನ. ಸರಿ, ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ ಇದೆ. ಇದು ಹಾಗೇ ಇರುತ್ತಾ ಅಂತಂದ್ರೆ ಹೌದು, ಇನ್ನೂ ಈ ವರ್ಷ ಎಲ್ಲ ಇರುತ್ತೆ, ಬರೋ ವರ್ಷನೂ ಇರುತ್ತೆ ಬಿಡಿ, ಅದರಲ್ಲಿ ಸಂದೇಹನೇ ಇಲ್ಲ. ಸರಿ, ಅಷ್ಟಮ ಸ್ಥಾನದಲ್ಲಿ ಶನಿ ಇದ್ದಾಗ ಶನಿ ಪ್ರಯತ್ನಗಳು ನೀವು ನೆಗ್ಲಿಜೆನ್ಸಿ ಮಾಡಬಾರ್ದು. ಅಷ್ಟಮ ಶನಿ ಇದ್ದಾಗ ಶಿವನ ದೇವಸ್ಥಾನಕ್ಕೆ, ಶನಿ ದೇವಸ್ಥಾನಕ್ಕೆ ಹೋಗಬೇಕು. ತೈಲಾಭಿಷೇಕವನ್ನು ತಿಂಗಳಿಗೊಮ್ಮೆ ಮಾಡಿಸ್ಬೇಕು. ಸಿಂಹರಾಶಿಯವರಿಗೆ ಈ ತಿಂಗಳು ಮೇ ತಿಂಗಳಲ್ಲಿ ನೆಗೆಟಿವ್ ಆಗಿರತಕ್ಕಂಥ ಏಕೈಕ ಗ್ರಹ ಬಂದರೆ ಶನಿ ಒಂದೇ. ಅದು ಬಿಟ್ಟರೆ ಇನ್ನೆಲ್ಲ ಗ್ರಹಗಳು ತುಂಬ ಅನುಕೂಲ ಮಾಡುತ್ತೆ. ಈವನ್ ಸೂರ್ಯನೂ ಅಷ್ಟೇ ನೋಡಿ. ಸೂರ್ಯ 15ನೇ ತಾರೀಕು ನಿಮಗೆ ಲಾಭಸ್ಥಾನಕ್ಕೆ, ಅಂದರೆ ಸೂರ್ಯ ನೋಡಿ ನಿಮಗೆ 15ನೇ ತಾರೀಕು ನಿಮಗೆ ವಿಶೇಷವಾಗಿ ದಶಮ ಸ್ಥಾನಕ್ಕೆ ಬರ್ತಾರೆ. ಇಷ್ಟು ದಿನ ಭಾಗ್ಯಸ್ಥಾನದಲ್ಲಿದ್ದರು. ಭಾಗ್ಯಸ್ಥಾನದಲ್ಲಿ 15ನೇ ತಾರೀಕುವರೆಗೂ ಇದ್ದು ಉಚ್ಚ ಫಲವನ್ನು ಕೊಡ್ತಾ ಇದ್ರು. ಅರ್ಥ ಮಾಡ್ಕೊಳ್ಳಿ, ರಾಶ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದರೆ ಎಷ್ಟು ಫಲ ಗೊತ್ತಾ? ಗೌರ್ಮೆಂಟ್ ಅಧಿಕಾರಿಗಳಿಗೆ ಚೆನ್ನಾಗಿರುತ್ತೆ, ರಾಜಕೀಯ ವ್ಯಕ್ತಿಗಳು ಚೆನ್ನಾಗಿರುತ್ತೆ, ಜೊತೆಗೆ ರಾಜ್ಯವನ್ನು ಆಳುವಂತಹ ಅಧಿಕಾರ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ, ಟ್ರಾನ್ಸ್ಫರ್ ಸಿಗುತ್ತೆ. ಗೌರ್ಮೆಂಟ್ ಜೊತೆಗೆ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ, ಏನಾದ್ರು ಟೆಂಡರ್ ಇತ್ಯಾದಿಗಳು ಹಾಕೊಂಡಿದ್ರೆ ಅದರಲ್ಲಿ ಪಾಸಿಟಿವ್ ಇದೆ. ಓವರಾಲ್ ನೋಡಿದಾಗ ಒಟ್ಟಾರೆ ಸಕ್ಸಸ್ ಅನ್ನುವಂಥದ್ದು ಕಾಣುತ್ತೆ, ಬಿಟ್ಟರೆ ಫೇಲ್ಯೂರ್ ಅನ್ನುವಂಥದ್ದು ಎಲ್ಲೂ ಕಾಣ್ತಾ ಇಲ್ಲ. ಹಾಗಾಗಿ ಅದಾದ್ಮೇಲೆ 15ನೇ ತಾರೀಕು ಆದಮೇಲೆ ದಶಮಕ್ಕೆ ಬರ್ತಾರೆ, ಸ್ವಲ್ಪ ವೀಕ್ ಆಗ್ತಾರೆ, ಸ್ವಲ್ಪ ಹುಷಾರಾಗಿರ್ಬೇಕು. ಆದರೆ ಓವರಾಲ್ ನೋಡಿದಾಗ ಮೇ ತಿಂಗಳು ನಿಮಗೆ ಬಹಳ ಉತ್ತಮವಾಗಿರುತ್ತೆ, ಏನು ತೊಂದರೆ ಇಲ್ಲ. ಸರಿ, ಜನರಲೈಸ್ ಆಗಿ ನೋಡೋದಾದ್ರೆ ಶುಭದಾಯಕ, ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಮಾಸ. ಶೈಕ್ಷಣಿಕ ವಿಚಾರದಲ್ಲಿ ಅಧಿಕ ಲಾಭ, ಅಂದರೆ ಸ್ಕೂಲು, ಕಾಲೇಜಸ್ಸು, ಪ್ರೀ ಸ್ಕೂಲ್ಸು, ನರ್ಸರಿ ಮತ್ತು ಇತ್ಯಾದಿಗಳು ಯಾರ್ಯಾರು ಟ್ಯುಟೋರಿಯಲ್ ಸೆಂಟರ್ ಇಟ್ಕೊಂಡಿರ್ತಾರೋ ಅವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆಡಳಿತ ಮಂಡಳಿಯವರಿಗೆ ಕೂಡ ಜಯಪ್ರಾಪ್ತಿ, ಅತ್ಯಂತ ಶುಭ ಮಾಸ. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಶುಭ ಕಾರ್ಯಗಳು ನಡೆಯುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ, ಸ್ವಲ್ಪ ಸುತ್ತಾಟ ಜಾಸ್ತಿ ಇರುತ್ತೆ, ಖರ್ಚು ಕಡಿಮೆ ಮಾಡಿ ಅಂತ ನಾನು ಹೇಳ್ಬೋದು. ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಉತ್ತಮ ಲಾಭ, ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭ, ಶೇರ್ಸ್ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ರೈತರಿಗೆ ಧನಪ್ರಾಪ್ತಿ, ಮೃಷ್ಟಾನ್ನ ಭೋಜನ ಪ್ರಾಪ್ತಿ ಆಗುವಂಥದ್ದು. ವಾಹನ ಚಾಲಕರಿಗೆ ತುಂಬ ಚೆನ್ನಾಗಿದೆ, ಆದರೆ ಅತ್ಯಂತ ತಿರುಗಾಟ ಬೇಡ, ಓಡಿಸಲೇಬೇಕು. ಈಗ ಡ್ರೈವರ್ಸ್ ಆಗಿರ್ತಾರೆ, ಅವರೆಲ್ಲ ಬೇರೆ ವಿಧಿ ಇಲ್ಲ, ಓಡಿಸಲೇಬೇಕು ಅಂತವ್ರಿಗೆಲ್ಲ ಓಕೆ. ಅದು ಬಿಟ್ಟರೆ ಸುಮ್ಮನೆ ಕೆಲಸ ಕಾರ್ಯ ಇಲ್ಲದೆ ಗಾಡಿನ ಓಡಿಸೋದು, ಕಾರ್ ಓಡಿಸ್ಕೊಳ್ಳೋದು ಬೇಡ. ಅದು ತುಂಬ ಇಂಪಾರ್ಟೆಂಟ್. ನೂತನ ವಾಹನ, ವಸ್ತು, ವಸ್ತ್ರ ಖರೀದಿ ಮಾಡೋ ಬಗ್ಗೆ ಆಲೋಚನೆ ಮಾಡಿ, ಅದರಿಂದ ಅನುಕೂಲ ಆಗುತ್ತೆ. ಮನಸ್ಸಿಗೆ ತುಂಬ ತೃಪ್ತಿಯನ್ನು ಕೊಡುವಂಥ ಮಾಸ ಆಗಿರುತ್ತೆ, ಒಳ್ಳೆ ಫಲವನ್ನು ಸಿಗುತ್ತೆ. ಆದರೆ ನೆಗೆಟಿವ್ ಏನು? ವ್ಯಾಪಾರ ವ್ಯವಹಾರ ಚೆನ್ನಾಗಿದ್ದರೂ ಕೂಡ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥದ್ರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗ್ಬೋದು, ಸಂದೇಹಗಳು ಜಾಸ್ತಿ ಆಗ್ಬೋದು, ನಿಮ್ಗೆ ಡೌಟ್ಸ್ ಜಾಸ್ತಿ ಬರ್ಬೋದು. ತನ್ಮೂಲಕ ಜೊತೆಗಿರೋರು ಈ ಥರ ಮಾಡೋದಲ್ಲಪ್ಪ ಅಂತ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುತ್ತೆ.
ಬಹಳ ಭಯ ಜಾಸ್ತಿ ಇರುತ್ತೆ. ಭಯವನ್ನು ದೂರ ಮಾಡ್ಕೊಳ್ಳಿ, ಭಯ ಪಡಬೇಡಿ. ಯೋಚನೆಗಳನ್ನು ಹೆಚ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ. ಯೋಚನೆಗಳ ಸುರಿಮಳೆ ನಿಮಗಿರುತ್ತೆ. ತುಂಬ ಸ್ಟ್ರೆಸ್ ತಗೊಂಡು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಯೋಚನೆಯಿಂದ ನಿಮ್ಗೆ ಏನು ಸಹ ಫಲ ಸಿಗಲ್ಲ. ಅದು ಹೇಗೆ ನಾವು ಡಿಫೆಂಡ್ ಮಾಡ್ಕೋಬೇಕು ಅನ್ನೋದು ನೋಡಿ, ಅದು ತುಂಬ ಇಂಪಾರ್ಟೆಂಟು. ಸಾಧ್ಯವಾದಷ್ಟು ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ. ಆಂಜನೇಯ ದಂಡಕ ಅಂತ ಬರುತ್ತೆ, ತುಂಬ ವಿಶೇಷವಾದಂಥ ಒಂದು ಸ್ತೋತ್ರ ಅದು. ಆಂಜನೇಯ ದಂಡಕ ಎಲ್ಲ ಕಡೆ ಸಿಗುತ್ತೆ ನಿಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರತಿದಿನ ಕೇಳುವಂಥದ್ದು ಈ ಒಂದು ಮೇ ತಿಂಗಳಲ್ಲಿ ತುಂಬ ಉತ್ತಮವಾಗಿರುತ್ತೆ. ಸರಿ, ಆಯಿತು. ಹಾಗಾದರೆ ಸಿಂಹ ರಾಶಿಯವರಿಗೆ ಮೇ ತಿಂಗಳು ತುಂಬ ಚೆನ್ನಾಗಿದೆ ಅಂತಾಯಿತು. ಹಾಗಾದರೆ ಜೂನ್ ಕತೆ ಏನು? ಜೂನ್ ಮಾಸ ಭವಿಷ್ಯದಲ್ಲಿ ನೋಡ್ಕೊಳ್ಳೋಣ ಅಲ್ವಾ? ಅಲ್ಲ, ಜೂನ್ 2ನೇ ತಾರೀಕು ಗುರುಬಲ ಹೋಗುತ್ತೆ ಸಿಂಹ ರಾಶಿಯವರಿಗೆ. ಹಾಗಿದ್ರೆ ನೀವು ಗುರುಶಾಂತಿ ಮಹಾಯಾಗವನ್ನು ಮಾಡ್ಕೋಬೇಕು. ಎಲ್ಲ ಕಡೆ ಗುರುಶಾಂತಿ ಮಹಾಯಾಗ ಮಾಡ್ತಾ ಇರ್ತಾರೆ. ನಿಮ್ಮ ಮನೆ ಸುತ್ತಮುತ್ತ, ನಿಮ್ಮ ಗ್ರಾಮದಲ್ಲೋ ಮಠ ಮಂದಿರಗಳಲ್ಲೋ ಎಲ್ಲೋ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಹೋಗಿ ವಿಚಾರ ಮಾಡಿ, ಅಲ್ಲೇನೋ ಒಂದು ಫೀಸನ್ನು ಇಟ್ಟಿರ್ತಾರೆ. ಒಂದು 500, 1000, 2000, 5000 ಫೀಸ್ ಇಟ್ಟಿರ್ತಾರೆ. ಅವ್ರ ಹತ್ರ ಮಾತಾಡಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ ಹೆಸರು ಎಲ್ಲ ಕೊಟ್ಟು ಜೂನ್ 2ನೇ ತಾರೀಕು ಗುರುಶಾಂತಿ ಮಹಾಯಾಗ ಕಡ್ಡಾಯವಾಗಿ ಮಾಡಿಸ್ಕೋಬೇಕು. ಇದನ್ನು ಮಾಡಿಸ್ಕೊಳ್ಳೋದ್ರಿಂದ ಏನು, ಗುರುವಿನ ಆಶೀರ್ವಾದ ಅನ್ನೋದು ಸಿಗುತ್ತೆ. ಗುರುಬಲ ಇರಲಿ ಇಲ್ಲದೆ ಹೋಗಲಿ, ನಿಮ್ಗೆ ಗುರು ಆಶೀರ್ವಾದ ಬೇಕಲ್ವಾ? ಮಾಡಿಸ್ಕೊಳ್ಳಿ. ಎಲ್ಲಿ ನಿಮ್ಗೆ ಅನುಕೂಲ ಆಗಲಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 8431384001 ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಮುಖಾಂತರ ಡೀಟೇಲ್ಸನ್ನು ಕಳಿಸ್ಕೊಡ್ತಾರೆ. 1,001 ರೂಪಾಯಿ ನೀವು ಅಮೌಂಟನ್ನು ಪೇ ಮಾಡಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು ನೀವು ಟೈಪ್ ಮಾಡಿ ಸೆಂಡ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಗುರುಶಾಂತಿ ಮಹಾಯಾಗ ಜೂನ್ 2ನೇ ತಾರೀಕು ನಡೆಯುತ್ತೆ. ಜೂನ್ 1ನೇ ತಾರೀಕಿಂದ ಪ್ರಾರಂಭ ಆಗಿ ಪೂಜೆ, 2ನೇ ತಾರೀಕು ಮಹಾಯಾಗ ನಡೆಯುತ್ತೆ. ಈ ಯಾಗಕ್ಕೆ ನೀವು ಡೈರೆಕ್ಟಾಗಿ ಬಂದು ಪಾರ್ಟಿಸಿಪೇಟ್ ಮಾಡಿ ಹೋಮ, ಪೂಜೆ, ದೇವರ ದರ್ಶನ, ಅನ್ನದಾನ ಸ್ವೀಕಾರ ಎಲ್ಲ ಮಾಡ್ಬೋದು. ಇಲ್ಲ ಬರೋಕ್ಕಾಗಲಿಲ್ಲ ಅಂದರೆ ಯೂಟ್ಯೂಬ್, ಫೇಸ್ಬುಕ್ಕಲ್ಲಿ ಲೈವ್ ಸ್ಟ್ರೀಮ್ ಬರುತ್ತೆ. ನೀವು ಅದನ್ನು ಲೈವಲ್ಲಿ ಎಲ್ಲಿದ್ರು ಕೂತ್ಕೊಂಡು ನೋಡ್ಬೋದು. ಇದಲ್ಲದೆ ನೀವು ದುಡ್ಡು ಕೊಟ್ಟರೆ ಬರಬೇಕಾ ಅಂತಿಲ್ಲ. ದುಡ್ಡು ಕೊಡಲಿಲ್ಲ ಅಂದರೂ ಕೂಡ ನೀವು ನಿಮ್ಮ ಕುಟುಂಬ ಪರಿವಾರ ಸಮೇತವಾಗಿ ಎಲ್ಲರನ್ನೂ ಕರ್ಕೊಂಡು ಬಂದು ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ, ದೇವರ ದರ್ಶನವನ್ನು ಮಾಡಿ, ಪ್ರಸಾದವನ್ನು ಸ್ವೀಕಾರ ಮಾಡಿ. ಕರುಂಗಲಿ ಮಾಲ ಅನ್ನುವಂಥದ್ದು ಬೇಕಾದವರು ಅದನ್ನು ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಯಾರಿಗೆ ಕರುಂಗಲಿ ಮಾಲೆ ಬೇಕು ಅಂತ ಅನ್ಕೋತಿರೋ ಅಂಥವ್ರು, ಮತ್ತು ಗುರುಶಾಂತಿ ಮಹಾಯಾಗಕ್ಕೆ ಸಂಕಲ್ಪ ಆಗಬೇಕು ಅನ್ಕೋತಿರೋ ಅಂಥವ್ರು ಈ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಗೋತ್ರ, ನಕ್ಷತ್ರ, ರಾಶಿಯಲ್ಲಿ ಸಂಕಲ್ಪ ಆಗಿ ಪ್ರಸಾದ ಕೊರಿಯರ್ ಮುಖಾಂತರ ಮನೆಗೆ ಬರುತ್ತೆ. ಹಾಗಾಗಿ ಈ ಒಂದು ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಭಗವಂತ ನಿಮಗೆ ಒಳ್ಳೆ ಫಲವನ್ನು ಕೊಡಲಿ ಅಂತ ನಾನು ಕೂಡ ಆಶಿಸ್ತೀನಿ. ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನು ದಿಗ್ವಿಜಯವನ್ನು ಮಾಡಿ, ಜಯತ್ವವನ್ನು ಕೊಡಿಸಿ, ಭಗವಂತನ ಆಶೀರ್ವಾದ ನಿಮ್ಮ ಮೇಲೂ ನನ್ನ ಮೇಲೂ ಇರುತ್ತೆ. ಸರಿ, ಹಾಗಾದರೆ ಸಿಂಹರಾಶಿಯವರು ಈ ಅಷ್ಟಮ ಶನಿ ಪ್ರಭಾವ ಇರೋದ್ರಿಂದ ಕಂಪಲ್ಸರಿ ನೀವು ಶಿವನ ದೇವಸ್ಥಾನ ಹಾಗೂ ವಿಶೇಷವಾಗಿ ಶನೀಶ್ವರನ ದೇವಸ್ಥಾನ ದರ್ಶನ ಮಾಡೋದ್ರಿಂದ, ತೈಲಾಭಿಷೇಕ ಮಾಡಿಸೋದ್ರಿಂದ ಒಳ್ಳೆಯದಾಗುತ್ತೆ. ಅಕಸ್ಮಾತ್ ನಿಮ್ಗೆ ಇದರಿಂದ ಸ್ವಲ್ಪ ಪ್ರಭಾವ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ಏನಾದರೂ ಸುಲಭ ಪರಿಹಾರಗಳಿದ್ದರೆ ಖಂಡಿತ ಮಾಡ್ಕೊಳ್ಳಿ. ಭಗವಂತ ಮತ್ತಷ್ಟು ಮಗದಷ್ಟು ಯಥೇಚ್ಛವಾದ ಶುಭ ಫಲವನ್ನು ನಿಮಗೆ ಕೊಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಸಿಂಹರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಮ ಸಿಗುವಿಂದ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.